ಸ್ವರಚಿತ ಕವನ. ಶೀರ್ಷಿಕೆ ವಸಂತವನ. ಕಣ್ಮನ ತಣಿಸುವ ಕೇಳದ ಕಾಣದ ಕಂಡರಿಯದ ಸೊಬಗನ್ನು ನಾನಿಲ್ಲಿ ನಲಿಯುತ್ತಾ ಕಂಡೆ. ಮಾವಿನ ಕೆಂದಳಿರು, ನೀರಿನ ಜುಳುಜುಳು, ಹಕ್ಕಿಗಳ ಕಲರವ, ಸುಂದರ ಸೌರಭವ ನಾನುಂಡೆ. ವರ್ತಮಾನ ಕಾಲದ ಕೃಷ್ಣವರ್ಣದ 24 ತೀರ್ಥಂಕರರ ಸಾಲು ಸಾಲು ಕಂಡೆ. ನಡುಮಧ್ಯೆ ಬೃಹತ್ತಾದ ಮಹತ್ತಾದ ಜಗನ್ಮಾತೆ ಮಹಾತಾಯಿ ಪದ್ಮಾವತಿ ಮೊಗ ಕಂಡೆ. ಶಿಲ್ಪಿಯ ಚಾಕಚಕ್ಯತೆಯನ್ನು, ನಯವಾದ ಕುಸರಿ ಕೆಲಸವನ್ನು, ಮುಖ ಕಮಲದ ಕಾಂತಿಯನ್ನು ಕಂಡೆ. ಇದೇನಾಶ್ಚರ್ಯ! ಮಾನವ ನಿರ್ಮಿತವೋ ದೇವ ನಿರ್ಮಿತವೋ ಎಂದು ಕಣ್ಣರಳಿಸಿ ನಿಂತೆ. ತೆರೆಯ ಹಿಂದಿನ ತೆರೆಯ ಮುಂದಿನ ವ್ಯಕ್ತಿಗಳು ನಮ್ಮ ನಿಮ್ಮಂತಿರುವ ಸಾಮಾನ್ಯ ದಂಪತಿಗಳಲ್ಲಿ ಭಕ್ತಿ ಕಂಡೆ. ಸಂಸಾರದವರ ಸಮಾಜದವರ ಸಹಕಾರದಿಂದಾದ ಸಂಕಲ್ಪ. ಅತ್ಯದ್ಭುತ ಸಾಧಿಸಿದ ವಸಂತ ಕುಮಾರ್ ಸಾಹಿತಿ ಸಹೃದಯಿ. ಹೆಜ್ಜೆ ಹಿಂದೆ ಹೆಜ್ಜೆ ಇಟ್ಟು ಕೈಗೆ ಕೈ ಜೋಡಿಸಿದ ಮನೋಹರಿ, ಧರ್ಮವ ಮೆರೆಸಿದ ಧೀಮಂತ ಮಹಿಳೆ. ನೋಡಲು ಕಾತುರಳಾಗಿದ್ದೇನೆ ಧರ್ಮ ರಕ್ಷಣೆಯ ದೀವಿಗೆ ಹಿಡಿದ ಮಹಾಮಾತೆ ವಸಂತವನದ ಪದ್ಮಾವತಿಯ ಕಲಾಪವನ್ನು. ಅಮ್ಮನವರ ಸನ್ನಿಧಿಯಲ್ಲಿ ಕಾವ್ಯಾಂಕುರ ಪಲ್ಲವಿಸಿದೆ. ಮಾತೆಯ ಮಡಿಲಿಗೆ ಕವನ ಪುಷ್ಪದ ಸಮರ್ಪಣೆ. ಮಾತೆಯ ಮಡಿಲಿಗೆ ಕವನ ಪುಷ್ಪದ ಸಮರ್ಪಣೆ. ಒಪ್ಪಿಕೊಳ್ಳಲಿ ಅಪ್ಪಿಕೊಳ್ಳಲಿ ಎನ್ನುವ ಬೇಡಿಕೆ. ಒಪ್ಪಿಕೊಳ್ಳಲಿ ಅಪ್ಪಿಕೊಳ್ಳಲಿ ಎನ್ನುವ ಬೇಡಿಕೆ. ಇತಿ ತಮ್ಮ ಬ್ರಾಹ್ಮಿಲ ಮದನ್.